3 ದಿನದಲ್ಲಿ ಜನನಾಯಕನ್ ಸಿನಿಮಾ ಮಾಡಿದ ಕಲೆಕ್ಷನ್ ಎಷ್ಟು? ಎಲ್ಲರಿಗೂ ಗಿರ್ಮಿ ಕನ್ನಡ ಟಿವಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಅಂತ ಹೇಳ್ತಾ ಶುರು ಮಾಡೋಣ. ಶುರು ಮಾಡೋಕ್ಕಿಂತ ಮೊದಲು ಯಾರೆಲ್ಲ ನಮ್ಮ ಯೂಟ್ಯೂಬ್ ಚಾನಲ್ ಮೊದಲು ನೋಡ್ತಿದ್ದೀರಿ ಅವರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಮೊದಲೇ ಪಕ್ಕದಲ್ಲಿರೋ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಕಾನೂನು ಸಂಘರ್ಷ, ಆನ್ಲೈನ್ ಲೀಕ್ ಹಾಗೂ CBSE ಜೊತೆಗಿನ ಸುದೀರ್ಘ ತಿಕ್ಕಾಟ ನಂತರ ದಳಪತಿ ವಿಜಯ್ ನಟನೆಯ ಬಹುನಿರೀಕ್ಷಿತ ಚಿತ್ರ ಜನನಾಯಕನ್ ಸಿನಿಮಾ ಜುಲೈ 23ರಂದು ವಿಶ್ವದಾದ್ಯಂತ ಅದ್ದೂರಿಯಾಗಿ ಬಿಡುಗಡೆಯಾಯಿತು. ಚಿತ್ರಕ್ಕೆ ಪ್ರೇಕ್ಷಕರಿಂದ ಮಿಶ್ರ ಪ್ರತಿಕ್ರಿಯೆ ದೊರೆಯಿತು. ಆದರೂ ಕೂಡ ಈ ಸಿನಿಮಾ 3 ದಿನದಲ್ಲಿ ಎಷ್ಟು ಕಲೆಕ್ಷನ್ ಮಾಡಿದೆ? ಚಿತ್ರಕ್ಕೆ ಸಿಕ್ಕ ಮಿಶ್ರ ಪ್ರತಿಕ್ರಿಯೆ ಇದರ ಬಾಕ್ಸ್ ಆಫೀಸ್ನ ಗಳಿಕೆಯ ಮೇಲೆ ಪರಿಣಾಮ ಬೀರಿದೆ. ಜನನಾಯಕನ್ ಮೊದಲ ದಿನ ಭಾರತದಲ್ಲಿ 42.70 ಕೋಟಿ ರೂಪಾಯಿ ನೆಟ್ ಹಾಗೂ ವಿಶ್ವದಾದ್ಯಂತ 78 ಕೋಟಿ ರೂಪಾಯಿ ಗ್ರಾಸ್ ಗಳಿಕೆಯೊಂದಿಗೆ ಭರ್ಜರಿ ಓಪನಿಂಗ್ ಪಡೆಯಿತು. ಆದರೆ ಎರಡನೇ ದಿನವಾದ ಶುಕ್ರವಾರ ಗಳಿಕೆಯಲ್ಲಿ 50%ಗಿಂತಲೂ ಹೆಚ್ಚು ಕುಸಿತ ಕಂಡುಬಂದಿತ್ತು. ಭಾರತದಲ್ಲಿ ಕೇವಲ 21.15 ಕೋಟಿ ರೂಪಾಯಿ ನೆಟ್ ಸಂಗ್ರಹಿಸಿತ್ತು. ಇದರಿಂದ ಮೊದಲ 2 ದಿನಗಳಲ್ಲಿ ದೇಶೀಯವಾಗಿ ಒಟ್ಟು 63.85 ಕೋಟಿ ರೂಪಾಯಿ ನೆಟ್ ಗಳಿಕೆಯಾಗಿತ್ತು. 3ನೇ ದಿನ ಎಷ್ಟು? ಆದರೆ 3ನೇ ದಿನವಾದ ಶನಿವಾರದಂದು ಸಿನಿಮಾಕ್ಕೆ ಮತ್ತೆ ಚೇತರಿಕೆ ಹಾದಿ ಮರಳಿದೆ. ವಿನೋದ್ ನಿರ್ದೇಶನದ ಈ ಚಿತ್ರವು ಶನಿವಾರ ಭಾರತದಲ್ಲಿ ಅಂದಾಜು 28.50 ಕೋಟಿ ರೂಪಾಯಿ ನೆಟ್ ಗಳಿಕೆ ಹಾಗೂ ಇದರೊಂದಿಗೆ 3 ದಿನಗಳಲ್ಲಿ ಭಾರತದ ಒಟ್ಟು ನೆಟ್ ಗಳಿಕೆ 92 ಕೋಟಿ ರೂಪಾಯಿ ದಾಟಿದ್ದು, ಮೊದಲ ವಾರಕ್ಕೆ ಭಾರತೀಯ ನೆಟ್ ಬಾಕ್ಸ್ ಆಫೀಸ್ನಲ್ಲಿ 100 ಕೋಟಿ ರೂಪಾಯಿ ಗಳಿಕೆ ಗಡಿಯತ್ತ ದಾಟುತ್ತದೆ ಅಂತ ಹೇಳ್ಬೋದು. ಒಟ್ಟು ಈಗ 92 ಕೋಟಿ ರೂಪಾಯಿ ಗಳಿಕೆ ಮಾಡಿದೆ. ಓಕೆ ಗೈಸ್, ಮುಂದೆ ಸಿಗೋಣ. ಥ್ಯಾಂಕ್ ಯು.